socio-educational survey of all the people, of the 7 crore people of the Karnataka population. ಅವ್ರದ್ದು 4 ದಿನ ಸ್ವಲ್ಪ ತಾಂತ್ರಿಕ ದೋಷ ಸಮಸ್ಯೆಗಳಿಂದ 22, 23, 24, 25 ಸರ್ವೆ ಕಾರ್ಯ ಕುಂಠಿತ ಆಗಿತ್ತು. ಈ ತಾಂತ್ರಿಕ ಸಮಸ್ಯೆಗಳೆಲ್ಲ ಜಿಲ್ಲಾಧಿಕಾರಿಗಳೇ ಹೇಳೋ ಪ್ರಕಾರ 90ಕ್ಕಿಂತ ಹೆಚ್ಚು % ಪರಿಹಾರ ಆಗಿದ್ದಾವೆ. ಇನ್ನು ಉಳಿದಿರ್ತಕ್ಕಂಥ ಸಮಸ್ಯೆಗಳು ಕೂಡ ಪರಿಹಾರ ಆಗ್ತವೆ, ಇವತ್ತು ಪರಿಹಾರ ಆಗ್ತವೆ. ನಾನು ಕಮಿಷನ್ನವ್ರಿಗೂ ಕೂಡ ಹೇಳಿದ್ದೀನಿ, ಕಮಿಷನ್ ಸೆಕ್ರೆಟರಿಗೂ ಕೂಡ ಹೇಳಿದ್ದೀನಿ, ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಸೆಕ್ರೆಟರಿಗೂ ಕೂಡ ಹೇಳಿದ್ದೀನಿ. ಏನೇನು ತೊಡಕುಗಳಿದ್ದಾವೆ ಆ ತೊಡಕುಗಳನ್ನೆಲ್ಲ ಕೂಡಲೇ ನಿವಾರಣೆ ಮಾಡಬೇಕು. ನಿವಾರಣೆ ಆಗ್ತವೆ ಅಂತಕ್ಕಂಥ ಇವತ್ತು ಒಳಗಡೆ ಎಲ್ಲ ನಿವಾರಣೆ ಎಲ್ಲ 100% ಸಮಸ್ಯೆಗಳೆಲ್ಲ ಬಗೆಹರಿತವೆ. ಇವತ್ತಿನಿಂದ ಸರ್ವೆ ಕೆಲಸ ಚುರುಕಾಗಿ ಆಗ್ತದೆ. ನಾವೇನು ನಿರೀಕ್ಷೆ ಮಾಡಿದ್ದೋ ಆ ನಿರೀಕ್ಷೆಗೆ ಅನುಗುಣವಾಗಿ ಆಗ್ತದೆ. ನಾವು 22ರಿಂದ ಸೆಪ್ಟೆಂಬರ್ರಿಂದ ಅಕ್ಟೋಬರ್ 7ರೊಳಗಡೆ ಈ ಸರ್ವೆ ಕೆಲಸ ಮುಗಿಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೋ. ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಕೂಡ ತೀರ್ಮಾನ ಮಾಡಿತ್ತು. ಆದರೆ ಈ 4 ದಿನಗಳು ಏನು ಸರಿಯಾದ ರೀತಿಯಲ್ಲಿ ಸರ್ವೆ ನಡೆದಿಲ್ಲ. ಅವುಗಳನ್ನು ಉಳಿದಂಥ ದಿನಗಳಲ್ಲಿ ಕವರ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಪ್ರತಿದಿನ % ಹೌಸ್ ಹೋಲ್ಡ್ ಸರ್ವೆ ಆಗಬೇಕು. 10%ಗಿಂತ ಜಾಸ್ತಿ ಆಗಬೇಕು. ನಾವು ಮಾಡ್ತೀವಿ ಅಂತೇಳಿ ಎಲ್ಲ ಜಿಲ್ಲಾಧಿಕಾರಿಗಳು ಕೂಡ ಒಪ್ಕೊಂಡಿದ್ದಾರೆ. ಟೀಚರ್ಗಳು ಕೆಲವು ತಪ್ಪು ಕಲ್ಪನೆಗಳಿಂದ ರೆಸಿಸ್ಟೆನ್ಸ್ ಮಾಡ್ತಾ ಇದ್ರು. ಪ್ರೈಮರಿ ಸ್ಕೂಲ್ ಟೀಚರ್ಸು ಮತ್ತು ಹೈಸ್ಕೂಲ್ ಟೀಚರ್ಸ್, ಗ್ರಾಂಟ್ ಇನ್ ಏಡ್ ಮತ್ತು ಗೌರ್ಮೆಂಟ್ ಟೀಚರ್ಸ್ ಅವರೆಲ್ಲರೂ ಕೂಡ ಒಪ್ಪಿಕೊಂಡು ಇವತ್ತಿನಿಂದ ಸರ್ವೆ ಕೆಲಸ ಪ್ರಾರಂಭ ಮಾಡಿದ್ದಾರೆ ಪೂರ್ಣವಾಗಿ. ಜಿಲ್ಲಾಧಿಕಾರಿಗಳಿಗೆ, ಸಿಇಒಗಳಿಗೆ ಸೂಚನೆ ಕೊಟ್ಟಿದ್ದೇನೆ.
ಇದು ಸರ್ಕಾರದ ಕೆಲಸ. ಸರ್ಕಾರ ಸರ್ವೆ ಮಾಡಿಸ್ತಾ ಇರ್ತಕ್ಕಂಥದ್ದು. ಸೋಷಿಯೋ ಎಜುಕೇಷನಲ್ ಸರ್ವೆ ಮಾಡ್ತಾ ಇರ್ತಕ್ಕಂಥದ್ದು ಸರ್ಕಾರ. ಅದರಿಂದ ಈ ವಿಚಾರವನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದೇನೆ. ಪ್ರತಿದಿನ ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಸಿಇಒಗಳು ರಿವ್ಯೂ ಮೀಟಿಂಗ್ ಅನ್ನು ಕಂಡಕ್ಟ್ ಮಾಡಬೇಕು. ಪ್ರತಿದಿನ ರಿವ್ಯೂ ಮೀಟಿಂಗ್ ಕಂಡಕ್ಟ್ ಮಾಡಬೇಕು. ಏನಾದರೂ ಸಮಸ್ಯೆಗಳಿದ್ರೆ ಕೂಡಲೇ ಅದನ್ನು ಬಗೆಹರಿಸಬೇಕು. ಮತ್ತೆ ನಿಗದಿತ ಸರ್ವೆ ಕೆಲಸವನ್ನು ಮಾಡಿದಾರಾ ಇಲ್ವೋ ಅಂತಕ್ಕಂಥದ್ದನ್ನು ನೋಡ್ತಕ್ಕಂಥ ಕೆಲಸ ಮಾಡಬೇಕು. ಇದನ್ನು ಜಿಲ್ಲಾಧಿಕಾರಿಗಳು, ಸಿಇಒಗಳು ಮಾಡಬೇಕು. ಮತ್ತು ರೀಜನಲ್ ಕಮಿಷನರ್ಗಳು, ನಾಲ್ಕು ಡಿವಿಷನ್ನಲ್ಲಿರ್ತಕ್ಕಂಥ ರೀಜನಲ್ ಕಮಿಷನರ್ಗಳು ಅವರು ಕೂಡ ಮಾಡಬೇಕು. ಮತ್ತು ಜಿಲ್ಲೆಗೊಬ್ಬ ಸೆಕ್ರೆಟರಿ ಇರ್ತಾರೆ, ಇನ್ಚಾರ್ಜ್ ಸೆಕ್ರೆಟರಿ ಇರ್ತಾರೆ. ತಾಲೂಕಿಗೊಬ್ಬ ಇನ್ಚಾರ್ಜ್ ಆಫೀಸರ್ ಇರ್ತಾರೆ. ಅವರೆಲ್ಲರೂ ಕೂಡ ಸಂಪೂರ್ಣ ತೊಡಗಿಸ್ಕೋಬೇಕು ಅಂತೇಳಿ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದೇನೆ. ಇಲ್ಲಿವರೆಗೆ 2%, 3%, 4% ಸರ್ವೆ ಆಗಿದೆ. ಕನಿಷ್ಠ 10% ಸರ್ವೆ ಮಾಡಬೇಕು ಅಂತೇಳಿ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಡಲಾಗಿದೆ. ಪ್ರತಿದಿನ ಆಮೇಲೆ ಗೌರವಧನ ಏನು ಕೊಡ್ತೀವಿ ಅದು ಹಿಂದೆ ನಾಗಮೋಹನ್ ದಾಸ್ ಅವರ ಕಮಿಷನ್ನಲ್ಲಿ ಸರ್ವೆ ಮಾಡಿತ್ತಲ್ಲ ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ, ಅದರದ್ದೆಲ್ಲ ಸಂಪೂರ್ಣ ಗೌರವಧನವನ್ನು ಬಿಡುಗಡೆ ಮಾಡಿದ್ದೀವಿ. ಯಾರಿಗೂ ಅನುಮಾನ ಇಲ್ಲದ ರೀತಿಯಲ್ಲಿ ಈ ಸರ್ವೆ ಕಾರ್ಯಕ್ಕೂ ಕೂಡ ಗೌರವಧನವನ್ನು ಎನ್ಯುಮರೇಟರ್ಸ್ಗೆ, ಗಣತಿದಾರರಿಗೆ ಕೊಡ್ತೇವೆ, ರಿಲೀಸ್ ಮಾಡಿದ್ದೇವೆ. ಅದರಿಂದ ಯಾರು ಕೂಡ ಇದ್ರ ಬಗ್ಗೆ ಸಂಶಯ ಅಥವಾ ಅನುಮಾನನ ಪಟ್ಟುಕೊಳ್ಬೇಕಾದಂಥ ಅಗತ್ಯ ಇಲ್ಲ. ಒಟ್ಟಾರೆಯಾಗಿ ಸುಮಾರು 2 ಕೋಟಿಗಿಂತ ಹೆಚ್ಚು ಹೌಸ್ ಹೋಲ್ಡ್ಗಳಿದ್ದಾವೆ. ಬೆಂಗಳೂರು ನಗರನೂ ಸೇರಿ. ಎಲ್ಲ ಮನೆಗಳನ್ನು ಕೂಡ ಸರ್ವೆ ಮಾಡಿ ಅವರ ಸಾಮಾಜಿಕ, ಶೈಕ್ಷಣಿಕ,
ವಿಚಾರಗಳನ್ನು ತಿಳ್ಕೊಂಡು ನಿಗದಿತ ಅವಧಿನಲ್ಲಿ ಮುಗಿಸಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದೇನೆ. ಆಮೇಲೆ ಆನ್ಲೈನ್ನಲ್ಲಿ ಕೂಡ ಸರ್ವೆ ಅವರ ಇನ್ಫಾರ್ಮೇಷನ್ ಏನೇನು ಕೊಡಲಿಕ್ಕೆ ಮಾಹಿತಿ ಕೊಡಲಿಕ್ಕೆ ಸಾಧ್ಯ ಇದೆ ಆ ಮಾಹಿತಿಯನ್ನು ಕೊಡಬಹುದು. ಆಮೇಲೆ ಒಂದು ವೇಳೆ ಮನೆಗಳಿಗೆ ಬೀಗ ಹಾಕಿದರೆ, ಬೀಗ ಹಾಕೊಂಡು ಕೆಲಸದಲ್ಲಿ ಹೋಗಿದ್ರೆ ಅಲ್ಲಿ ಸ್ಟಿಕರ್ನ ಅಂಟಿಸೋದು, ಇಂಥ ದಿನ ಬಂದಿದ್ದೋ, ನೀವು ಇರಲಿಲ್ಲ, ಮತ್ತೆ ಇಂಥ ದಿನ ಬರ್ತೀವಿ, ನೀವು ದಯಮಾಡಿ ಇರಬೇಕು ಅಂತೇಳಿ ಕಾಂಟ್ಯಾಕ್ಟ್ ನಂಬರು ಕೂಡ ಇಟ್ಟಿರ್ತೀವಿ. ಆ ಸ್ಟಿಕ್ಕರ್ನಲ್ಲಿ ಕೂಡ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ. ನಿನ್ಗೆ ಅರ್ಥ ಆಯ್ತೇನಪ್ಪ? ನನ್ನೇ ನೋಡ್ತಾ ಇದೆಯಲ್ಲ ನೀನು. ಯಾರು ಈಗ ಗುಡ್ಡ ಪ್ರದೇಶಗಳಲ್ಲಿ, ದೂರದ ಗುಡ್ಡಗಳಲ್ಲಿ ವಾಸ ಮಾಡ್ತಕ್ಕಂಥ ಜನ ಇದ್ದಾರಲ್ಲ, ಅವರು ಇಂಥ ಕಡೆ ಎನ್ಯುಮರೇಟರು ಸಿಗ್ತಾರೆ, ಸರ್ಕಾರಿ ಶಾಲೆಯಲ್ಲಿ ಸಿಗ್ತಾರೆ, ಅಲ್ಲಿ ಬಂದು ಅವರು ಮಾಹಿತಿಯನ್ನು ಕೊಡಬಹುದು. ಗುಡ್ಡ ಪ್ರದೇಶಗಳಿರ್ತವೆ, ಅಲ್ಲಿ ಒಂದು ಮನೆ ಎರಡು ಮನೆ ಈ ಥರ ಎಲ್ಲ ಇರ್ತವೆ, ಭಾಳ ದೂರದಲ್ಲಿ ಇರ್ತವೆ. ಅಂಥವರೆಲ್ಲ ಶಾಲೆಗೆ ಬಂದು ಕೊಡಬಹುದು, ಆನ್ಲೈನ್ ಮೂಲಕ ಕೊಡಬಹುದು. ಸಂಪರ್ಕ ವ್ಯವಸ್ಥೆ ಇರೋದಿಲ್ಲ ಅವರಿಗೆ. ಅಂಥವ್ರಿಗೆ ಮಾತ್ರ ಈ ಥರದ ಫೆಸಿಲಿಟಿನ, ಸೌಕರ್ಯನ ಒದಗಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತೇವೆ. ಸೊ ಪತ್ರಿಕೆಯಲ್ಲಿ ಬರ್ತಾ ಇರ್ತಕ್ಕಂಥದ್ದು ಟೀಚರ್ಗಳು ರೆಸಿಸ್ಟೆನ್ಸ್ ಇದೆ, ತಪ್ಪು ತಿಳುವಳಿಕೆಗಳಿಂದ ಮಾಡ್ತಾ ಇದ್ರು. ಅದು ಬಿಟ್ಟರೆ ಎಲ್ಲೂ ಕೂಡ ರೆಸಿಸ್ಟೆನ್ಸ್ ಇಲ್ಲ. ಒಂದು ವೇಳೆ ರೆಸಿಸ್ಟೆನ್ಸ್ ಮಾಡಿದ್ರೆ, ಕೋಆಪರೇಟ್ ಮಾಡದೆ ಹೋದರೆ ಅಂಥವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತೀವಿ. ಸೊ ಜಿಲ್ಲಾಧಿಕಾರಿಗಳು ಈ ವಿಷಯವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿ ನಿಗದಿತ ಅವಧಿನಲ್ಲಿ ಸರ್ವೆ ಮಾಡಬೇಕು. ಮತ್ತು ಜಿಲ್ಲಾಧಿಕಾರಿಗಳಿಗೂ ಕೂಡ ಜಿಲ್ಲಾ ಮಂತ್ರಿಗಳಿಗೂ ಕೂಡ ನಿನ್ನೆ ಹೇಳಿದ್ದೀನಿ ಕ್ಯಾಬಿನೆಟ್ನಲ್ಲಿ. ಅವರು ಕೂಡ ಕೋಆರ್ಡಿನೇಟ್ ಮಾಡಿಕೊಂಡು ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಆಯಾ ಜಿಲ್ಲೆಯಲ್ಲಿ ಸಹಕರಿಸಬೇಕು ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಿದ್ದೀನಿ. ಸೊ ಒಟ್ಟಾರೆಯಾಗಿ ಸೋಶಿಯೋ ಎಜುಕೇಷನಲ್ ಸರ್ವೆ of all the people, of all the population of the state. To be conducted. ಇನ್ನು ಉಳಿದಿರೋ ದಿನಗಳಲ್ಲಿ ಮಾಡಬೇಕು. ಇನ್ನು 11 ದಿನ ಇದೆ, 11 ದಿನದಲ್ಲಿ ಮಾಡಿ ಮುಗಿಸ್ಬೇಕು. ಹೇಳಿದ್ದು 4 ದಿನ ಲ್ಯಾಪ್ಸ್ ಏನಾಗಿಲ್ಲ, ಮಾಡ್ತಾ ಇದ್ರು. ದೇ ಆರ್ ಡೂಯಿಂಗ್ ಇಟ್. ಕೆಲವೆಲ್ಲ ಸ್ಮಾಲ್ ಇಶ್ಯೂಸ್ ಇತ್ತು, ಅದನ್ನೆಲ್ಲ ಸೆಪರೇಟ್ ಮಾಡಿದ್ದಾರೆ. ಇದು ಗಾನ್ ಸ್ಪೀಡ್, ವಿತ್ ಇನ್ ದಿ ಟೈಮ್ ಕಂಪ್ಲೀಟ್ ಮಾಡ್ತಾರೆ. ನಂಬರ್ ಹೇಳಕ್ತಾ ಇರಲಿಲ್ಲ, ಗುಡ್ ನಂಬರ್.
ಎಲ್ಲ ಬೆಂಗಳೂರಿನಲ್ಲಿ ಕೂಡ ಕಡಿಮೆ ಆಗಿತ್ತು, ಅಲ್ಲೂ ಕೂಡ ಪ್ರಾರಂಭವಾಗ್ತದೆ. ಇವತ್ತಿನಿಂದ ಅಲ್ಲೂ ಕೂಡ ಸೀರಿಯಸ್ ಆಗಿ ನಡೀತದೆ. ಅಲ್ಲ, ಅವರಂತಲ್ಲ, ಯಾರು ಬೇಕಾದ್ರೂ ಭಾಗವಹಿಸ್ಬೋದು ಆನ್ಲೈನ್. ಎನಿಬಡಿ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದಿ ಆನ್ಲೈನ್. ಹೌದಪ್ಪ, ಅದನ್ನೆಲ್ಲ ಮಾಡ್ತಾರೆ. ವಾಟ್ ಎವರ್ ಕಂಡೀಷನ್ಸ್ ಇಂಪೋಸ್ಡ್ ಬೈ ದಿ ಕೋರ್ಟ್, ಆನರಬಲ್ ಕೋರ್ಟ್, ದೇ ವಿಲ್ ಬಿ ಫಾಲೋಡ್. ಈಗ ನಾನು ಹೇಳಿರೋದು ಅಷ್ಟು ದಿನದೊಳಗೆ 7ನೇ ತಾರೀಕು ಒಳಗಡೆ ಮುಗಿಸ್ಬೇಕು ಅಂತ. ನೀನು 4 ದಿನ ಎಕ್ಸ್ಟ್ರಾ ಕೊಡ್ತೀರಾ ಅಂತ ಹೇಳ್ತೇನೆ. ನೋ 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 ಕ್ವಶನ್ ಆಫ್ ಎಕ್ಸ್ಟೆನ್ಷನ್. ಇದರಲ್ಲೇ ಸ್ಪೀಡ್ ಅಪ್ ಮಾಡಬೇಕು. ಎಲ್ಲ ಸ್ಟಾರ್ಟ್ ಆಗಿದೆ, ಎಲ್ಲವೂ ಸ್ಟಾರ್ಟ್ ಆಗಿದೆ. ಇವತ್ತಿನಿಂದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಪ್ರಾರಂಭ ಆಗುತ್ತೆ. ಯಾವ್ಯಾವ ಜಿಲ್ಲೆ ಬೆಂಗಳೂರಿನಲ್ಲಿ ಭಾಳ ಕಡಿಮೆ ಆಗಿತ್ತೆ ನಿಜ, ಬೆಂಗಳೂರು ನಗರದಲ್ಲಿ. ಇವತ್ತಿನಿಂದ ಅಲ್ಲೂ ಕೂಡ ಪ್ರಾರಂಭ ಆಗುತ್ತೆ. ಬೆಂಗಳೂರು ವಿಚಾರಕ್ಕೆ ಬಂದ್ರೆ 29ನೇ ತಾರೀಕು ತರಬೇತಿ ಕೊಡ್ತಾ ಇದೀವಿ ನಾವು ಒಂದಷ್ಟು ಜನಕ್ಕೆ, ಅವಾಗಿಂದ ಶುರುವಾಗುತ್ತೆ. ಯಾರು ಹೇಳಿದ್ದು? ಅದಕ್ಕೆ ಅಂದ್ರೆ ಜಿಬಿಎ ಇಂದ ಇಲ್ಲ ಡಿಸಿ ಬೆಂಗಳೂರು ನಗರ ಜಿಲ್ಲೆ ಶುರು ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು. ಅದಕ್ಕೂ ಇದಕ್ಕೂ ಏನ್ರಿ ಸಂಬಂಧ? ಅದನ್ನ ಬೇರೆ ದಿನ ಹೇಳೋಣ ನಡಿ. ಯಾವ ಟಿವಿ ಚಾನಲ್ ನೀನು? TV9 ನಡಿ ಸರ್. ಅದು ಬೇರೆ, ಇದಕ್ಕೂ ಸಂಬಂಧ ಇಲ್ಲ, ನಡಿ ಸರ್. ಓಕೆ ಸರ್, ಸರ್ ಓಕೆ. ಇದು ಅದನ್ನು ಬೇರೆ ದಿನ ಹೇಳೋಣ ನಡಿಯಪ್ಪ. ನೀನು ಇಂಗ್ಲಿಷ್ನವಳ? ನಡಿ ಸರ್. ಇನ್ನೊಂದು ಕ್ವಶನ್ ಸರ್, ಇದು ಹೊರತಾದ ದಿ ಸರ್ವೆ ವರ್ಕ್ ಹ್ಯಾಸ್ ಬೀನ್ ಸ್ಟಾರ್ಟೆಡ್ from 22nd of September and it will be completed by 7th of October next month. See, there are some technical issues. All those issues will have to be resolved. Almost sorted out. So the survey work will be completed in full pledge from today. All the DCs and CEOs of the district have been instructed seriously. This work should be taken up very seriously and it should be completed within the stipulated period. Thank you. ಸರ್, ಇದಕ್ಕೆ ಹೊರತಾಗಿ ಇದು ಹೊರತಾಗಿ ವೀರೇಂದ್ರ ಹೆಗ್ಗಡೆ ಅವರು ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಥ್ಯಾಂಕ್ ಯು, ಸರ್ಕಾರ ಒಳ್ಳೇದು ಮಾಡಿದೆ ಅಂತ ಇವತ್ತು ಧರ್ಮಸ್ಥಳದಲ್ಲಿ. ನಾವು ಯಾವನು ಒಳ್ಳೇದೇ ಮಾಡೋದು, ಕೆಟ್ಟದ್ದು ಯಾವನು ಮಾಡೋದು.